ನಮಸ್ಕಾರಗಳು. ಶ್ರೀ ಹರಿಭಕ್ತಿ ಸಾರ ರಚಿಸಿದ ಕನಕದಾಸರು ಹರಿಭಕ್ತಿ ಸಾರವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಈ ಸಂಚಿಕೆಯಲ್ಲಿ ನಾವು 1ನೇ ಭಾಗ ಅಂದರೆ ಕನಕದಾಸರು ಮೊದಲು 17 ಪದ್ಯಗಳಲ್ಲಿ ಶ್ರೀಹರಿಯನ್ನು ಹಲವು ಬಗೆಯಲ್ಲಿ ಸ್ತೋತ್ರ ಮಾಡುವ ವರ್ಣನೆಯನ್ನು ನೀಡಿದ್ದಾರೆ. ಕಾವ್ಯವು ಶ್ರೀ ಶಬ್ದದಿಂದ ಪ್ರಾರಂಭವಾಗಿ ಶ್ರೀಹರಿಯ ಸಂಪತ್ತು, ಶಕ್ತಿ, ಚಲುವು, ಶಿಷ್ಟರಕ್ಷಕ, ದುಷ್ಟ ಶಿಕ್ಷಕ, ಕಾರ್ಯ ಇವುಗಳನ್ನು ಸ್ಮರಿಸಲಾಗಿದೆ. ಅಲ್ಲದೆ ಶ್ರೀಹರಿಯ ಕರುಣೆಯನ್ನು ಕೊಂಡಾಡಿದ್ದಾರೆ. ಮೊದಲನೆಯ ಭಾಗವಾಗಿ 1ನೆಯ ಪದ್ಯದಿಂದ 17 ಪದ್ಯಗಳಲ್ಲಿ ಬರುವ ಶ್ರೀಹರಿಯ ವರ್ಣನೆಯನ್ನು ಕೇಳೋಣ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದ ಲಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮನನ ವರತ. 1ನೇ ಪದ್ಯದಲ್ಲಿ ದಾಸರು ಈ ರೀತಿ ಹೇಳುತ್ತಾರೆ. ಲಕ್ಷ್ಮೀಪತಿ ಭೀಷ್ಮಸ್ತುತ ಪಾಂಡವ ವಂದಿತ ಚರಣ, ತಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳನ್ನು ಉಳ್ಳವನು, ಜ್ಞಾನಮೂರ್ತಿ ದೇವಕಿ ಸುತ ರಘುಕುಲ ತಿಲಕ, ರಾಜಾಧಿರಾಜ ಶ್ರೀರಾಮಚಂದ್ರ, ಬ್ರಾಹ್ಮಣ ಪ್ರಿಯ ಸುರಪುರ ಅಂದರೆ ಬೇಲೂರು ನಿವಾಸ, ಸುಂದರಾಂಗ ಚನ್ನಕೇಶವ, ಜಾಣ್ಮೆ ಉಪಾಯಶೀಲ, ಸದಾ ನಮ್ಮನ್ನು ರಕ್ಷಿಸು. ಇದರಲ್ಲಿ ಟಿಪ್ಪಣೆ: ಚತುರ ಉಪಾಯ ಚತುರೋಪಾಯ, ಚತುರ್ ಉಪಾಯ ಚತುರೋಪಾಯ, ಸಾಮ ದಾನ ಭೇದ ದಂಡಗಳೆಂಬ 4 ಉಪಾಯಗಳನ್ನು ಕೈಗೊಳ್ಳತಕ್ಕವನು ಮತ್ತು ಭಕ್ತರನ್ನು ಶಿಷ್ಟರನ್ನು ಸದಾ ರಕ್ಷಿಸುವನು ಎಂಬ ಒಂದು ಭಾವನೆ ದಾಸರು ಇಲ್ಲಿ ನೀಡಿದ್ದಾರೆ. ದೇವದೇವ ಜಗದ್ಭರಿತ ವಸುದೇವ ಸುತ ಜಗದೇಕನಾಥ, ರಮಾ ವಿನೋದಿತ ಸಜ್ಜನಾನುತ ನಿಖಿಲ ಗುಣಭರಿತ, ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ, ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮನನ ವರತ. 2ನೇ ಪದ್ಯದಲ್ಲಿ ದಾಸರ ಭಾವಾರ್ಥ ಹೀಗೆ ಇದೆ. ದೇವತೆಗಳ ದೇವ ಶ್ರೀ ವಿಷ್ಣು, ಶ್ರೀಹರಿ ಜಗದ್ವಾಪಿ, ವಸುದೇವ ಪುತ್ರ, ಜಗತ್ತಿನ ಏಕೇಶ್ವರ, ಲಕ್ಷ್ಮಿಯೊಡನೆ ವಿನೋದಿಸತಕ್ಕವನೇ, ಸಾಧುವಂದಿತ ಸಕಲ ಸದ್ಗುಣ ಪೂರ್ಣ, ಶಿವನ ಮಿತ್ರನೇ, ದುಃಖರಹಿತ ರಾವಣ ಸಂಹಾರಿ, ರಘುವಂಶದ ಕುಲದೇವತೆಯೇ, ದಾನವ ವೈರಿಯೇ, ರಕ್ಷಿಸು ನಮ್ಮ ನನವರತ. ಅನುಪಮಿತ ಚಾರಿತ್ರ ಕರುಣಾವನಧಿ ಭಕ್ತ ಕುಟುಂಬಿ ಯೋಗಿ, ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತಾ, ವನಜನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈ ಜಗತ್ಪ, ವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮ ನನವರತ. ಎಣೆ ಇಲ್ಲದೆ ದಿವ್ಯ ಚರಿತನೆ, ದಯಾಸಾಗರನೆ, ಭಕ್ತರನ್ನು ಕುಟುಂಬದವರೆಂದು ತಿಳಿದವನೇ, ಯೋಗಿಗಳ ಹೃದಯದಲ್ಲಿ ನೆಲೆಸಿದವನೇ, ಸರ್ವವ್ಯಾಪಿಯೇ, ನಿತ್ಯಾನಂದ ರೂಪನೇ, ವೇದಗಳಿಂದ ಹೊಗಳಲ್ಪಟ್ಟವನೇ, ಪದ್ಮನಾಭನೇ, ಮುಕುಂದ ಮುರಮರ್ದನ, ಜನಾರ್ದನ, 3 ಲೋಕಗಳಲ್ಲಿಯೂ ಪಾವನನಾದವನೇ, ದೇವಪೂಜಿತ ರಕ್ಷಿಸು ನಮ್ಮನ್ನು ಯಾವಾಗಲೂ ರಕ್ಷಿಸು ನಮ್ಮ ನನವರತ. 4ನೇ ಪದ್ಯ. ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವ ಪೂಜಿತ ವಿಶ್ವಮಯ
ಅಮಿತ ವಿಕ್ರಮ ಭೀಮ ಸೀತಾ ರಮಣ ವಾಸುಕಿ ಶಯನ ಸೀತಾ ರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜ ಜನಯ್ಯ ರಕ್ಷಿಸು ನಮ್ಮ ನನವರತಾ. ಬ್ರಹ್ಮನಿಂದ ಸ್ತುತನಾದವನೇ, ಇಂದ್ರನಿಂದ ನಮಸ್ಕೃತನೇ, ಮಂಗಳಚರಿತನೇ, ಭಕ್ತರ ಪಾಪವನ್ನು ಮನ್ನಿಸುವವನೇ, ರಾಘವ ಜಗತ್ಪೂಜಿತ ಜಗದ್ರೂಪಿ ಜಗನ್ಮಯ ಎಣೆಯಿಲ್ಲದೆ ಪರಾಕ್ರಮಶಾಲಿಯೇ, ದುಷ್ಟ ಭಯಂಕರ, ಸೀತಾಪತಿ, ಶೇಷಶಯನ, ಗರುಡಾಗಮನ, ಮನ್ಮಥನ ತಂದೆಯೇ ರಕ್ಷಿಸು ನಮ್ಮ ನರವರತ. 5ನೆಯ ಪದ್ಯ. ಕ್ಷೀರವಾರಿಧಿ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪಿ ಜಾರ ನವನಿತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ಸರಸಾಕಾರ ರಿಪು ಸಂಹಾರ ತುಂಬುರ ನಾರದ ಪ್ರಿಯ ವರದ ರಕ್ಷಿಸು ನಮ್ಮ ನನವರತ. 5ನೆಯ ಪದ್ಯದ ಸರಳ ಸಾರ ಹೀಗಿದೆ. ಕ್ಷೀರಸಾಗರ ಶಯನ, ಶಾಂತಮೂರ್ತಿ, ಸಕಲ ವಸ್ತುಗಳಲ್ಲಿಯೂ ಅಂತರ್ಯಾಮಿಯಾಗಿ ಸಂಚರಿಸುವವನೇ, ಗೋಪೀರಮಣ, ಲೀಲೆಗಳ ಬೆಣ್ಣೆಯನ್ನು ಕದ್ದವನೇ, ಪ್ರಾಣಿ ಸಮೂಹದ ಆಧಾರ, ಜನನರಹಿತ ಮನ್ಮಥ ಜನಕ, ಗುಣಶಾಲಿ, ಸುಂದರಾಕಾರ ರಿಪುಸಂಹಾರಿ, ತುಂಬುರ ನಾರದ ಪ್ರಿಯ ವರದ ರಕ್ಷಿಸು ನಮ್ಮ ನರವರತ. ಟಿಪ್ಪಣೆ. ಭವದೂರ, ಜನನರಹಿತ, ಸಂಸಾರ ಕಷ್ಟದ ಪರಿಹಾರಕ. 6ನೇ ಪದ್ಯ. ತಾಮರಸದಳ ನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣಧಾಮ ನಿಸ್ಸೀಮಾ ಸಾಮಗಾನ ಪ್ರೇಮ ಕಾಂಚನ ದಾಮಧರ ಸುತ್ರಾಮ ವಿನಪಿತ ನಾಮ ರವಿಕುಲ ಸೋಮ ರಕ್ಷಿಸು ನಮ್ಮ ನನವರತ. 6ನೇ ಪದ್ಯದ ಸರಳ ಭಾವ. ಶ್ರೀಹರಿ ಕಮಲದಳನಯನ, ಪರಶುರಾಮ, ಬಲರಾಮ, ರಘುರಾಮ, ಮೇಘಶ್ಯಾಮ, ಸದ್ಗುಣಗಳ ನಿಧಿಯೇ, ಅವಧಿರಹಿತನೇ, ಸಾಮಗಾನ ಪ್ರಿಯ, ಚಿನ್ನದ ಹಾರವನ್ನು ಧರಿಸಿದವನೇ, ದೇವೇಂದ್ರನಿಂದ ಸ್ತುತಿಸಲ್ಪಟ್ಟ ನಾಮವುಳ್ಳವನೇ, ಸೂರ್ಯವಂಶದಲ್ಲಿ ಅವತರಿಸಿದ ರಾಮಚಂದ್ರ ರಕ್ಷಿಸು ನಮ್ಮ ನರವರತ. ವೇದ ಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧು ಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದ ನಂದನ ನಾದ ಬಿಂದು ಕಳಾತಿಶಯನ್ ಪ್ರಹ್ಲಾದ ರಕ್ಷಿಸು ವರದ ರಕ್ಷಿಸು ನಮ್ಮ ನನವರತ. ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮ ನನವರತ. ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮ ನನವರತ. ವೇದಗೋಚರ, ಕೊಳಲಿನ ನಾದ ವಿನೋದಿ, ಮಂದರ ಗಿರಿಧಾರಿ, ಮಧುಸೂದನ, ಅಚ್ಯುತ, ಕಂಸಾರಿ, ಮಹಾಮಹಿಮ ಯಾದವೇಂದ್ರ ಯಶೋದಾನಂದನ, ನಾದಬಿಂದು ಕಲಾತೀತ, ಪ್ರಹ್ಲಾದ ರಕ್ಷಕ ರಕ್ಷಿಸು ನಮ್ಮ ನನವರತ. ಟಿಪ್ಪಣೆ. ನಾದ, ಬಿಂದು, ಕಲಾ ಇವು ಆಗಮಶಾಸ್ತ್ರದಲ್ಲಿ ಪ್ರಸಿದ್ಧವಾದ ತತ್ವಗಳು ಎಂದು ಜ್ಞಾನಿಗಳು ವರ್ಣಿಸುತ್ತಾರೆ. ಭಗವಂತನು ಇವುಗಳಿಗೆ ಅತೀತನಾದವನು. ಅಕ್ಷಯಾಶ್ರಿತ ಸುಜನ ರಕ್ಷಣ ಶ್ರೀವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವ ಸಂಕುಲ ಪಕ್ಷ ನಿಗಿಮಾಧ್ಯಕ್ಷ ವರನಿಟಿ ಲಾಕ್ಷ ಸಖ ಸರ್ವೇಶ ರಕ್ಷಿಸು ನಮ್ಮ ನನವರತ. ನಮ್ಮ ನನವರತ. ಶಾಶ್ವತನೇ, ಆಶ್ರಯಿಸಿದ ಸುಜನರನ್ನು ರಕ್ಷಿಸುವವನೇ, ಶ್ರೀವತ್ಸ ಕೌಸ್ತುಭಧಾರಿಯೇ, ಮೋಕ್ಷದಾಯಕನೇ, ಕಪಟಿಗಳಾದ ದಾನವರನ್ನು ದಂಡಿಸುವವನೇ, ನೈದಿಲೆಯಂತೆ ಕಣ್ಣುಳ್ಳವನೇ, ಗರುಡವಾಹನ ದೇವತೆಗಳ ಪಕ್ಷವನ್ನು ವಹಿಸಿದವನೇ, ಜಗದೀಶ್ವರ, ಈಶ್ವರಮಿತ್ರ, ಸರ್ವೇಶ್ವರ ರಕ್ಷಿಸು ನಮ್ಮ ನನವರತ. ಟಿಪ್ಪಣಿ. ಶ್ರೀವತ್ಸ ವಿಷ್ಣುವಿನ ಎದೆಯಲ್ಲಿರುವ ಒಂದು ಚಿಹ್ನೆ.
ಸಂರಕ್ಷಕ ಶ್ರೀ ವತ್ಸ ಕೌಸ್ತುಭ ಎಂದು ಪಾಠವಿದ್ದರೆ ಉತ್ತಮ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕೃತು ಸಂರಕ್ಷ ರವಿ ಶಶಿ ನೇತ್ರ ಭವ್ಯ ಚರಿತ್ರ ಸದ್ಗುಣ ಗಾತ್ರ ಸತ್ಪಾತ್ರ ಧಾತ್ರಿಜಾಂತಕ ಕಪಟ ನಾಟಕ ಸೂತ್ರ ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ. ಚಿತ್ರಕೂಟ ನಿವಾಸಿ ವಿಶ್ವಾಮಿತ್ರರ ಯಜ್ಞದ ರಕ್ಷಕ, ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು, ಮಂಗಳ ಚರಿತ್ರ, ಸದ್ಗುಣಶಾಲಿ, ಸತ್ಪುರುಷ, ನರಕಾಸುರ ಸಂಹಾರಿ, ಕಪಟ ನಾಟಕ ಸೂತ್ರಧಾರ, ಅತ್ಯಂತ ಪಾವನ, ಅರ್ಜುನ ಮಿತ್ರ, ಪರಿಪರಿಯ ವಚನಗಳಿಂದ ವರ್ಣಿಸಲ್ಪಟ್ಟವನೇ ರಕ್ಷಿಸು ನಮ್ಮ ನನವರತ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯ ನಂಗಪಿತ ಕಾಳಿಂಗ ಮರ್ದನ ಅಮಿತ ಕರುಣ ಪಾಂಗ ಶ್ರೀನರ ಸಿಂಗ ರಕ್ಷಿಸು ನಮ್ಮ ನನವರತ. ಮಂಗಳಮೂರ್ತಿ, ಪಾಪವೆಂಬ ಕತ್ತಲೆಗೆ ಸೂರ್ಯನಾದವನೇ, ಗರುಡವಾಹನ, ಶತ್ರುಮರ್ದನ, ಕೀರ್ತಿಶಾಲಿ, ಶಂಕರಮಿತ್ರ, ನೀಲವರ್ಣ, ಅಂಗದನ ಪ್ರಿಯನೇ, ಮನ್ಮಥ ಜನಕ, ಕಾಳಿಂಗಮರ್ದನ, ಎಣೆಯಿಲ್ಲದ ಪರಮ ಕರುಣಾಶಾಲಿ, ನೃಸಿಂಹ ಅವತಾರಿ, ರಕ್ಷಿಸು ನಮ್ಮ ನನವರತ. ದಾಶರಥಿ ವೈಕುಂಠ ನಗರ ನಿವಾಸ ದೈಗ ಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಸಂತ ಸಂಕುಶ ಯದುಕುಲ ವಂಶ ತಿಲಕ ಪರಾಶನತಿ ನಾನತನ ದೇವ ದೇವ ರಕ್ಷಿಸು ನಮ್ಮ ನನವರತ. ದಶರಥ ತನಯ, ವೈಕುಂಠ ನಿವಾಸಿ, ಮೂರು ಲೋಕಗಳ ಒಡೆಯ, ಪಾಪ ವಿನಾಶಕ, ಪರಮ ಲೀಲಾ ವಿನೋದಿ, ಹರಿ, ಸರ್ವೇಶ್ವರ, ದೇವೇಶ್ವರ, ವಾಸುದೇವ, 100 ಸೂರ್ಯರಂತೆ ಬೆಳಗುವವನೇ, ಯದುಕುಲೋತ್ತಮ, ಪರಾಶರ ಮುನಿವಂದಿತ, ರಕ್ಷಿಸು ನಮ್ಮ ನನವರತ. ಕುಂದ ಕುಟ್ಮಲ ರದನ ಪರಮಾನಂದ ಹರಿ ಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಖ ಅರವಿಂದನಾಭ ಪುರಂದರಾರ್ಚಿತ ನಂದ ಕಂದ ಮುಕುಂದ ರಕ್ಷಿಸು ನಮ್ಮ ನನವರತ. ಮಲ್ಲಿಗೆಯ ಮೊಗ್ಗಿನಂತೆ ಮನೋಹರವಾದ ಹಲ್ಲುಗಳಿಂದ ಶೋಭಿತನೇ, ಪರಮಾನಂದ ಸ್ವರೂಪನೇ, ಓ ಹರಿ, ಗೋವಿಂದ, ಸನಕ ಸನಂದಾದಿ ವಂದಿತ, ಸಮುದ್ರಕ್ಕೆ ಸೇತುವನ್ನು ಕಟ್ಟಿದ ಮಹಾನುಭಾವ, ಮಂದರಗಿರಿಧರ, ಲಕ್ಷ್ಮೀರಮಣ, ಅರ್ಜುನ ಸಖನೇ, ಕಮಲನಾಭನೇ, ಇಂದ್ರಪೂಜಿತನೇ, ನಂದಕುಲದಲ್ಲಿ ಜನಿಸಿದ ಮುಕುಂದನೇ, ರಕ್ಷಿಸು ನಮ್ಮ ನನವರತ. ಬಾಣಬಾಹುಚ್ಛೇದ ರಾವಣ ಪ್ರಾಣನಾಶನ ಪುಣ್ಯನಾಮ ಪುರಾಣ ಪುರುಷೋತ್ತಮ ನಿಪುಣ ಅಣುರೇಣು ಪರಿಪೂರ್ಣ ಶೋಣಿಪತಿ ಸುಲಲಿತ ಸುದರ್ಶನ ಪಾಣಿ ಪಾಂಡವ ರಾಜ ಕುರ್ಯ ಧುರೀಣ ಜಗ ನಿರ್ಮಾಣ ರಕ್ಷಿಸು ನಮ್ಮ ನನವರತ. ಬಾಣಾಸುರನ ಬಾಹುಗಳನ್ನು ಕಡಿದವನೇ, ರಾವಣ ಸಂಹಾರಿಯೇ, ಪುಣ್ಯನಾಮನೇ, ಪುರಾಣ ಪುರುಷೋತ್ತಮನೇ, ನಿಪುಣನೇ, ಅಣುರೇಣುಗಳಲ್ಲಿ ತುಂಬಿದವನೇ, ಪೃಥ್ವೀಪತಿ, ಸುಂದರಾಂಗನೇ, ಸುದರ್ಶನ ಚಕ್ರಪಾಣಿಯೇ, ಪಾಂಡವರ ರಾಜಕಾರ್ಯದಲ್ಲಿ ಧುರೀಣನೇ, ಜಗತ್ತನ್ನು ನಿರ್ಮಿಸಿದವನೇ, ರಕ್ಷಿಸು ನಮ್ಮ ನನವರತ. ನೀಲವರ್ಣ ವಿಶಾಲ ಶುಭ ಗುಣಶೀಲ ಮುನಿಕುಲ ಪಾಲ ಲಕ್ಷ್ಮೀ ಲೋಲ ರಿಪು ಶಿಶುಪಾಲ ಮಸ್ತಕ ಶೂಲ ವನಮಾಲಾ ಮೂಲ ಕಾರಣ ವಿಮಲ ಯಾದವ ಜಾಲಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ರಕ್ಷಿಸು ನಮ್ಮ ನನವರತ.
ನೀಲವರ್ಣನೆ, ಅನಂತ ಶುಭಗುಣಶೀಲನೆ, ಮುನಿಕುಲ ಪಾಲ ಲಕ್ಷ್ಮೀಲೋಲ, ವೈರಿಯಾದ ಶಿಶುಪಾಲನ ಶಿರಸ್ಸಿಗೆ ಶೂಲನಾದವನೇ, ವನಮಾಲಾ ವಿರಾಜಿತ ಜಗತ್ತಿನ ಮೂಲ ಕಾರಣ, ಪರಿಶುದ್ಧಾತ್ಮ ಯಾದವ ಹಿತಕಾರಿ ಗೋಪಾಲ, ಅನಂತಲೀಲ ಕೋಮಲಾಂಗ, ರಕ್ಷಿಸು ನಮ್ಮನವರತ. ನಾಗನಗರಿ ಧರಿತ್ರಿ ಕೋಶ ವಿಭಾಗ ತಂತ್ರ ನಿಯೋಗ ಗಮನ, ಸರಾಗ ಪಾಂಡವ ರಾಜ ಜಿತ ಸಂಗ್ರಾಮ ನಿಸ್ಸೀಮಾ, ಯೋಗ ಗಮ್ಯ ಭವಾಬ್ಧಿ ವಿಷಧರ ನಾಗ ಗರುಡ ಮಂತ್ರ ವಿದ ಭವ, ರೋಗ ವೈದ್ಯ ವಿಚಿತ್ರ ರಕ್ಷಿಸು ನಮ್ಮನವರತ. ಹಸ್ತಿನಾವತಿಯ ರಾಜ್ಯಕೋಶಗಳನ್ನು ವಿಭಾಗಿಸಿ ಪಾಂಡವರಿಗೆ ಕೊಡಿಸುವುದಕ್ಕಾಗಿ ರಾಯಭಾರಿಯಾಗಿ ಹೋದವನೇ, ಭಕ್ತನಾದ ಧರ್ಮರಾಜನು ಗೆದ್ದ ಭಾರತ ಯುದ್ಧದಲ್ಲಿ ಮುಖ್ಯ ಪಾತ್ರವನ್ನು ಧರಿಸಿದವನೇ, ಯೋಗ ಮಾರ್ಗದಿಂದ ತಿಳಿಯಲ್ಪಟ್ಟವನೇ, ಸಂಸಾರ ಸಮುದ್ರದಲ್ಲಿರುವ ವಿಷಸರ್ಪಗಳನ್ನು ಪರಿಹರಿಸಬಲ್ಲ ಗಾರುಡ ಮಂತ್ರವನ್ನು ಬಲ್ಲವನೇ, ಸಂಸಾರವೆಂಬ ರೋಗಕ್ಕೆ ವೈದ್ಯನೇ, ವಿಚಿತ್ರ ಚರಿತ್ರನೇ, ರಕ್ಷಿಸು ನಮ್ಮನವರತ. ಶ್ರೀಮದತ್ಸುಹದೇವಸುತ ನೀ ಶ್ರೀರಾಮ ನಿನ್ನಯ ಚರಣ ಸೇವಕ, ಪ್ರೇಮದಿಂ ಸಾಷ್ಟಾಂಗವೆರಗಿಯೇ ಮಾಳ್ಪೆ ಭಿನ್ನಪವಾ, ಮಹಿಯೋಳೀವರೆಗೆ ನಾವು ಖೇಮಿಗಳು ನಿನ್ನಯ ಪದಾಬ್ಜ, ಕ್ಷೇಮ ವಾರ್ತೆಯನರುಹಿ ರಕ್ಷಿಸು ನಮ್ಮನವರತ. ಉತ್ಸಾಹಪೂರ್ಣರಾದ ದೇವತೆಗಳಿಂದ ಸ್ತುತಿಸಲ್ಪಟ್ಟವನೇ, ಶ್ರೀರಾಮ ನಿನ್ನ ಚರಣ ಸೇವಕನಾದ ನಾನು ಭಕ್ತಿಯಿಂದ ಸಾಷ್ಟಾಂಗವೆರಗಿ ಭಿನ್ನಯಿಸಿಕೊಳ್ಳುತ್ತೇನೆ. ಈ ಲೋಕದಲ್ಲಿ ನಾವು ಇದುವರೆಗೆ ಕ್ಷೇಮದಿಂದ ಇದ್ದೇವೆ. ನಿನ್ನ ಪಾದ ಕಮಲಗಳ ಕುಶಲ ವಾರ್ತೆಯನ್ನು ಅರುಹಿ ರಕ್ಷಿಸು ನಮ್ಮನವರತ. ಈಗಲೀ ಮರ್ಯಾದೆಯಲಿ ಶರಣಾಗತರ ಸೇವೆಯಳು ಹೊಂಪುಳಿ, ಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವಾ, ಯೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನು ಭಜಿಸಲರಿಯದ ರಾಗಿಗಳ ಮಾತೇನು ರಕ್ಷಿಸು ನಮ್ಮನವರತ. ಈ ಪ್ರಕಾರವಾಗಿ ನಿನ್ನ ಭಕ್ತರ ಸೇವೆಯಲ್ಲಿಯೇ ರೋಮಾಂಚನಗೊಂಡು ತಲ್ಲೀನರಾಗಿ ಬಾಳತಕ್ಕವರು ಹರಹರ ಮಹಾದೇವ ಏನು ಧನ್ಯರೋ, ನಿನ್ನನ್ನು ಭಜಿಸುವ ದಾರಿ ಯಾವುದೆಂದರಿಯದೆ ಮುಕ್ತಿಯನ್ನು ಬಯಸದೆ ನಾನಾ ಬಗೆಯ ಭೋಗ ಭಾಗ್ಯಗಳು ನಿನ್ನನ್ನು ಸೇವಿಸುವ ಲಂಪಟರನ್ನು ಕಟ್ಟಿಕೊಂಡು ನಮಗೇನು.